SIT ರಚನೆಗೆ ಸಂಬಂಧಪಟ್ಟಂತೆ ಇವತ್ತು ಸಂಜೆಯಿಂದಾನೇ ಪ್ರಕ್ರಿಯೆ ಶುರುವಾಗುತ್ತೆ ಅನ್ನೋ ಒಂದು ಮಾತಿದೆ. ಇದರ ಆಧಾರದಲ್ಲಿ ಮಾತನಾಡೋದಾದ್ರೆ SIT ರಚನೆಯಾಗಿ ಯಾವುದಾದ್ರೂ ಒಂದು ಠಾಣೆಯಲ್ಲಿ FIR ದಾಖಲಾದ್ರೆ ಶಿವನಗೌಡರು ಅರೆಸ್ಟ್ ಆಗಿ ಬಿಡ್ತಾರಾ? ಬಿಜೆಪಿ ಶಾಸಕ ಶಿವನಗೌಡ ನಾಯಕ್ಕೆ ಬಂಧನದ ಭೀತಿ ಕೂಡ ಎದುರಾಗಿದೆ ಅಂತ ಚರ್ಚೆ ಶುರುವಾಗಿದೆ. ಮೊದಲು FIR ಅನ್ನು ದಾಖಲಿಸಿ ತನಿಖೆಯನ್ನ SIT ಆರಂಭ ಮಾಡುತ್ತೆ. ಯಾವುದಾದ್ರೂ ಒಂದು ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿಕೊಳ್ಳುತ್ತೆ. ವಿಶೇಷ ತನಿಖಾ ತಂಡ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚಿಸತಕ್ಕಂತ ಸರ್ಕಾರದ ಮೇಲೆ ಇದೀಗ ಕುತೂಹಲ ಇದೆ. ಬಿಜೆಪಿ ವಿರೋಧದ ಮಧ್ಯೆ ಕೂಡ SIT ರಚನೆ ಮಾಡುತ್ತಾ ರಾಜ್ಯ ಸರ್ಕಾರ ಅಂತ ಪ್ರಶ್ನೆ ಇದೆ. ಇಲ್ಲಿ ಒಂದು ವೇಳೆ SIT ರಚನೆಯಾಗಿ ತನಿಖೆ ಶುರು ಮಾಡಿದ್ರೆ ಮೊಟ್ಟ ಮೊದಲಿಗೆ FIR ದಾಖಲು ಮಾಡಿಕೊಳ್ಳುತ್ತೆ. ಶಿವನಗೌಡ ನಾಯಕರು ಸ್ಪೀಕರ್ ಅವ್ರನ್ನ ಬುಕ್ ಮಾಡಿಬಿಟ್ಟಿದ್ದಾರೆ 50 ಕೋಟಿಗೆ ಅನ್ನೋ ಆರೋಪ ಇದೆಯಲ್ಲ, ಈ ಆರೋಪ ತನಿಖೆ ಮಾಡೋದಾದ್ರೆ ಮೊದಲಿಗೆ ಶಿವನಗೌಡ ನಾಯಕರು ಕರೀತಾರೆ, ಬನ್ನಿ ನಿಮ್ಮ ಹತ್ರ ಮಾತನಾಡಬೇಕು ಅಂತ ಹೇಳಿ. ಆಗ ಅರೆಸ್ಟ್ ಮಾಡ್ತಾರ ಅಥವಾ ಕರೆದು ಬರೀ ವಿಚಾರಣೆಯನ್ನ ಮಾತ್ರ ಮಾತನಾಡಿಸಬಹುದಾಗತ್ತಾ? ಈ ಕಾರಣದಿಂದಾಗಿ ಬಿಜೆಪಿ ನಾಯಕರಿಗೂ ಟೆನ್ಷನ್. ನಮ್ಮ ಪಕ್ಷದ ಕಡೆಯಿಂದ ಒಬ್ಬ ಶಾಸಕರನ್ನ ಈ ರೀತಿ ಅರೆಸ್ಟ್ ಮಾಡಿದ್ರೆ ಪಕ್ಷಕ್ಕೆ ಮುಜುಗರ ಅನ್ನೋ ಒಂದು ಕಾರಣ ಕೂಡ ಸದ್ಯ ಬಿಜೆಪಿ ಟೆನ್ಷನ್ ಅಲ್ಲಿದೆ. ಇದರ ನಡುವೆ SITಗೆ ಒಪ್ಪಿಸ್ತಾರ ಇದನ್ನ ತನಿಖೆ ವಿಚಾರಕ್ಕೆ, ಅಥವಾ ಸದನ ಸಮಿತಿ ನೇಮಕ ಮಾಡಲೇಬೇಕು ಅಂತ ಹೇಳಿ ಇದೇ ಸದನದಲ್ಲಿ ಒತ್ತಾಯ ಆಗುತ್ತಾ? ಅಥವಾ ಸದನ ಸಮಿತಿಯೂ ಬೇಡ, SIT ಕೂಡ ಬೇಡ, ನ್ಯಾಯಾಂಗ ತನಿಖೆ ಆಗ್ಲಿ ಅಂತ ಕೂಡ ಒಂದು ಆಗ್ರಹ ಕೇಳಿ ಬರುತ್ತಾ? ಇಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನನ್ನ ಮೇಲೆ ಆರೋಪ ಬಂದುಬಿಟ್ಟಿದೆ, ಸಾಧ್ಯವಾದ್ರೆ ಆದಷ್ಟು ಬೇಗ ಕುಮಾರಸ್ವಾಮಿ ಅವರೇ ಆದಷ್ಟು ಬೇಗ 15 ದಿನಗಳ ಒಳಗೆ ಒಂದು ರಿಪೋರ್ಟ್ ಬರೋ ತರ ನಮಗೊಂದು ಅನುವು ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಳ್ತಾ ಇದ್ರು ಸ್ಪೀಕರ್ ಅವರು. ಆ ಕಾರಣದಿಂದಾಗಿ ಸದನ ಸಮಿತಿಯೋ ಅಥವಾ ಇನ್ನೊಂದು ಕಡೆಯಲ್ಲಿ ನ್ಯಾಯಾಂಗ ತನಿಖೆಯೋ ಆದಾಗ ವಿಳಂಬ ಆಗುತ್ತೆ. 2 ವರ್ಷ ಆಗಬಹುದು, 3 ಆಗಬಹುದು, 5 ಆಗಬಹುದು, 10 ವರ್ಷವೇ ಆಗಬಹುದು. ಬಂದಂತಹ ರಿಪೋರ್ಟ್ಗಳಿಗೂ ಆನಂತರದಲ್ಲಿ ಆಗಿನ ಕಾಲಘಟ್ಟದ ರಾಜಕೀಯ ಮಹತ್ವಗಳು ಬಹಳಷ್ಟು ಕಡಿಮೆ ಆಗಿಬಿಟ್ಟಿರುತ್ತೆ. ಸಾಕ್ಷ್ಯಗಳು ಇರಲಿಲ್ಲ ಅಂತ ಮಾತನಾಡ್ತಾರೆ, ಸುಳ್ಳು ಅಂತ ಬೇಕಾದ್ರೂ ಹೇಳಬಹುದು. ಈ ಕಾರಣದಿಂದಾಗಿ 15 ಡೇಸ್ ಅನ್ನೋ ಗಡುವನ್ನ ರಮೇಶ್ ಕುಮಾರ್ ಅವರು ಕೊಟ್ಟಿದ್ರು. ಇದನ್ನ ಬಿಜೆಪಿ ಅವರು ಒಪ್ಪಲ್ವಾ? ಒಂದ್ ವೇಳೆ ಒಪ್ಕೊಂಡ್ರೆ ತನಿಖಾ ದೃಷ್ಟಿಯಿಂದ ಶಿವನಗೌಡ ನಾಯಕರು ಮೊಟ್ಟ ಮೊದಲ ವಿಚಾರಣೆಗೆ ಬಹುತೇಕ ಹಾಜರಾಗಬೇಕಾಗುತ್ತೆ. ಆ ಕಾರಣದಿಂದಾಗಿ ಕೂಡ ಶಿವನಗೌಡ ನಾಯಕರಿಗೆ, ಬಿಜೆಪಿಗೆ ಎರಡೂ ಕಡೆ ಕೂಡ ಟೆನ್ಷನ್ ಇದೆ. ನೋಡ್ತಾ ಇದೀವಿ, ಒಂದು ವೇಳೆ SIT ರಚನೆ ಆದ್ರೆ ಈ ವಿಚಾರದ ಬಗ್ಗೆ, ಯಾವ ವಿಚಾರದ ಬಗ್ಗೆ? ಸ್ಪೀಕರ್ ರಮೇಶ್ ಕುಮಾರ್ ಅವ್ರನ್ನು ಡೀಲ್ ಮಾಡಿಬಿಟ್ಟಿದ್ದೀವಿ, ಅವರು 50 ಕೋಟಿ ಡೀಲ್ ಆಗ್ಬಿಟ್ಟಿದ್ದಾರೆ. ಇಂಥ ಆರೋಪಕ್ಕೆ ಸಂಬಂಧಪಟ್ಟ ತನಿಖೆ ಶುರುವಾದ್ರೆ ಶಿವನಗೌಡ ನಾಯಕರ ಮೇಲೆ ಮೊದಲ ತೂಗುಗತಿ ಇರುತ್ತೆ. ಡಿಟೇಲ್ಸ್ ಬಗ್ಗೆ ಪ್ರತಿನಿಧಿ ಆನಂದ ಬೈದರ ಮನೆ ಸಂಪರ್ಕ ಇದ್ದಾರೆ. ಆನಂದ್, ನೋಡ್ತಾ ಇದ್ದೀವಿ, SIT ರಚನೆಗೆ ಸಂಬಂಧಪಟ್ಟಂತೆ ಸಹಜವಾಗಿ ಬಿಜೆಪಿ ಪಾಳ್ಯದಲ್ಲಿ ಒಂದು ಭೀತಿ ಇದೆ. ಸರ್ಕಾರದ ಅಧೀನದಲ್ಲಿ ಒಂದು ಟೀಮ್ ಆಫ್ ಆಫೀಸರ್ಸ್ ರೆಡಿ ಆಗ್ಬಿಡ್ತಾರೆ. ತನಿಖೆ ಶುರು ಮಾಡ್ಕೊಂಡ್ರೆ ಶಿವನಗೌಡ ನಾಯಕರನ್ನ ಯಾವ್ದಾದ್ರು ಠಾಣೆಯಲ್ಲಿ FIR ದಾಖಲು ಮಾಡ್ತಾರೆ. ಮೊದಲ ವಿಚಾರಣೆಗೆ ಇವರನ್ನೇ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ್ಬಿಡ್ತಾರೆ ಅಂತ ಹೇಳಿ. ಇಮಿಡಿಯೇಟ್ ಅರೆಸ್ಟ್ ಆಗಲೇಬೇಕಾಗತ್ತಾ ಅಥವಾ ವಿಚಾರಣೆಗೆ ಅಂತ ಮಾತ್ರ ಕರ್ಕೊಂಡು ಬರಬಹುದಾಗತ್ತಾ? ಬಿಜೆಪಿಗಿರುವ ಆತಂಕ ಏನು ಈ ವಿಚಾರದಲ್ಲಿ? ಇವತ್ತು ವಿಧಾನಸಭೆ ತೆಗೆದುಕೊಳ್ಳುವ ನಿರ್ಣಯದಂತೆ ಮಾತಾಡಿ, ಕಂಟಿನ್ಯೂ ಮಾಡಿ, ಕೇಳಿಸ್ತಾ ಇದೆ. ನೋಡ್ತಾ ಇದ್ವಿ ನಾವು ಇಲ್ಲಿ ಒಂದ್ ಕಡೆಯಲ್ಲಿ ಶಿವನಗೌಡ ನಾಯಕರೇ ಸ್ಪೀಕರ್ ವಿಚಾರದಲ್ಲಿ, ಆಫರ್ ವಿಚಾರದಲ್ಲಿ, ಅಂಶದ ವಿಚಾರದಲ್ಲಿ ಮಾತನಾಡಿದ್ರು ಅನ್ನೋ ಒಂದು ಕಾರಣ ಏನಿದೆಯಲ್ಲ, ಈ ವಿಚಾರವನ್ನ ಇಟ್ಕೊಂಡು SIT ತನಿಖೆ ಶುರು ಮಾಡಿದ್ರೆ ಸಂಜೆ ವೇಳೆಗೆ ಪ್ರಕ್ರಿಯೆ ಶುರು ಮಾಡುತ್ತೆ ರಾಜ್ಯ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಆ ಕಾರಣದಿಂದಾಗಿ ಆ ಹೆಜ್ಜೆ ಇಟ್ರೆ ಮೊದಲಿಗೆ ಶಿವನಗೌಡ ನಾಯಕರನ್ನೇ ಕರೆಸ್ಕೋಬೇಕಾಗತ್ತೆ. ಏನಪ್ಪಾ ಡೀಲ್ ಮಾಡಿದ್ಯಂತೆ? ಹೌದಾ? 50 ಕೋಟಿ ಕೊಟ್ಟಿದ್ಯಂತೆ? ಹೌದಾ? ಎಲ್ಲಿ ಬಂತು 50 ಕೋಟಿ? ಯಾವಾಗ ಕೊಟ್ರಿ? ಯಾವಾಗ ನೀವು ಸ್ಪೀಕರ್ನ ಕಂಡಿದ್ರಿ? ಆ ಹಣ ಎಲ್ಲಿದೆ ಈಗ? ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಮಾತನಾಡಬೇಕಾಗುತ್ತೆ, ವಿಚಾರಣೆನ ಫೇಸ್ ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ಶಿವನಗೌಡ ನಾಯಕರು ಒಂದ್ ವೇಳೆ ಇದ್ರ ವಿಚಾರದಲ್ಲಿ FIR ಆದ್ರೆ ಮೊದಲಿಗೆ ಅವ್ರ ಮೇಲೆ ತೂಗತಿ ಇರುತ್ತೆ. ಜೊತೆಗೆ ಸರ್ಕಾರದ ಅಧೀನದಲ್ಲೇ SIT ಬರೋ ಕಾರಣದಿಂದಾಗಿ ಸರ್ಕಾರ ತನಗೆ ಬೇಕಾದ ರೀತಿಯಲ್ಲಿ ರಿಪೋರ್ಟ್ ಅನ್ನ ಬರೆಸಿಕೊಳ್ಳುತ್ತೆ ಅನ್ನೋ ಒಂದು ವಾದವೂ ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಶಿವನಗೌಡ ನಾಯಕರಿಗೆ, ಬಿಜೆಪಿಗೆ ಇಬ್ಬರಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಗಳು ಇವೆ. ವಿಶೇಷ ತನಿಖಾ ತಂಡ ರಚನೆ ಆಗುತ್ತಲ್ಲ, ಅದು ರಚನೆ ಆದ ನಂತರದಲ್ಲಿ ಯಾವ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಬೇಕು ಎಂಬುದು ಕೂಡ ನಿಗದಿ ಆಗಬೇಕಾಗತ್ತೆ.
ಠಾಣಾ ವ್ಯಾಪ್ತಿ ನಿಗದಿಯಾಗದೇ ಇದ್ರೆ FIR ದಾಖಲು ಮಾಡಲಿಕ್ಕೆ ಬರೋದೇ ಇಲ್ಲ. FIR ದಾಖಲು ಮಾಡಿಕೊಳ್ಳದೆ ಕೂಡ ತನಿಖೆಯನ್ನ ಮಾಡಬಹುದಾಗುತ್ತೆ. FIR ದಾಖಲು ಇಲ್ಲದೆ ಮಾಡತಕ್ಕಂಥ ತನಿಖೆ ವರದಿ ಕೇವಲ ವರದಿ ಸಲ್ಲಿಕೆಗೆ ಮಾತ್ರ ಸೀಮಿತವಾಗುತ್ತೆ. FIR ದಾಖಲು ಮಾಡೋದು ಆಲ್ಮೋಸ್ಟ್ ಮಸ್ಟ್ ಅಂತ ಹೇಳಲಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ವೇಳೆ FIR ದಾಖಲು ಮಾಡಲ್ಲಪ್ಪ ಹಾಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ರಿಪೋರ್ಟ್ ಕೊಡಬೇಕಾಗಿತ್ತು, ಅದನ್ನ ಸಬ್ಮಿಟ್ ಮಾಡಿದೀವಿ ಅನ್ನೋ ಕಾರಣಕ್ಕಷ್ಟೇನೆ ಅದು ಸೀಮಿತ ಆಗುವಂತಹ ಒಂದು ವಿಚಾರ ಇದೆ. ಇದರ ಹಿಂದೆ FIR ದಾಖಲು ಮಾಡಿ ನಡೆಸ್ತಕ್ಕಂಥ ತನಿಖೆ ಆದ್ರೆ ಚಾರ್ಜ್ ಶೀಟ್ ಆರೋಪ ಪಟ್ಟಿ ಸಲ್ಲಿಕೆ ಆಗುತ್ತೆ. ಅಲ್ಲಿ ನ್ಯಾಯಾಲಯ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡತಕ್ಕಂಥ ಕೆಲಸವನ್ನಾಗ ಮಾಡಬಹುದಾಗುತ್ತೆ. FIR ಇಲ್ಲದೆ ವರದಿ ಮಾತ್ರ ಸಲ್ಲಿಸಿದ್ರೆ ಶಿಕ್ಷೆ ನೀಡುವ ಹೊಣೆ ಸದನಕ್ಕೆ ಸಿಗುತ್ತೆ. ಆಗ ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ವೀಕ್ಷಕರೇ, ನೀವೇ ನೋಡ್ತಾ ಇದ್ರ ಇಡೀ ಪ್ರಕರಣದಲ್ಲಿ ಒಂದ್ ವೇಳೆ SIT ತನಿಖೆ ಶುರು ಮಾಡಿ FIR ಹಾಕಿ ತನಿಖೆ ಮಾಡಿದ್ರೆ ಏನು, FIR ಹಾಕದೆ ತನಿಖೆ ಮಾಡಿದ್ರೆ ಏನು, FIR ಹಾಕಿಯೂ ತನಿಖೆ ಮಾಡಬಹುದು, FIR ಹಾಕದೆಯೂ ತನಿಖೆ ಮಾಡಬಹುದು. FIR ಹಾಕಿ ತನಿಖೆ ಮಾಡುವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಆರೋಪ ಪಟ್ಟಿ ಗೊತ್ತಲ್ಲ, ಅದು ಇಂತಿಂತ ಆರೋಪ ಮಾಡಿದ್ರು ಸ್ವಾಮಿ, ಇಂಥ ಕಡೆ ಹೋಗಿದ್ರು, ಇಷ್ಟು ದುಡ್ಡು ನೀವು ಕಲೆಕ್ಟ್ ಮಾಡಿದ್ರು, ಇಷ್ಟು ದುಡ್ಡನ್ನ ಕೊಟ್ರು, ಇಂತಿಂತ ಜೊತೆ ನೀವು ಮಾತನಾಡಿದ್ರು, ಇಂಥ ಡೇಟು ಇಂಥ ಟೈಮು ಇವ್ರದೇ ಆಡಿಯೋ ಎಲ್ಲ ಈ ರೀತಿಯಾಗಿ ಯಾವ ರೀತಿಯಲ್ಲಿ ಬೇಕಾದ್ರೂ ತನಿಖೆ ಮಾಡಬಹುದಾಗುತ್ತೆ. ಅದನ್ನ ಕೊಟ್ಟ ನಂತರದಲ್ಲಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಹುದಾಗುತ್ತೆ. FIR ದಾಖಲು ಮಾಡಿ ಆ ತನಿಖೆ ಆದಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಆ ನಂತರದಲ್ಲಿ ನ್ಯಾಯಾಲಯ ಕೋರ್ಟ್ ಮಧ್ಯೆ ಬಂದ್ಬಿಡುತ್ತೆ. ಆಗ ನ್ಯಾಯಾಲಯ ಏನ್ ಮಾಡುತ್ತೆ, ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡುತ್ತೆ. ಒಂದು ವೇಳೆ FIR ದಾಖಲು ಮಾಡದೆ ತನಿಖೆ ಮಾಡಿದಾಗ ಏನ್ ಆರೋಪ ಬೇಕಾದ್ರೂ ಹೇಳಬಹುದಾಗುತ್ತೆ, ಸದನದ ಮುಂದೆ ಬರುತ್ತೆ. ಆಗ ಸದನ ಡಿಸೈಡ್ ಮಾಡುತ್ತೆ ಶಿಕ್ಷೆ ಕೊಡಬೇಕಾ ಕೊಡಬಾರ್ದಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಬಹಳ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಮಾಹಿತಿ. ಇದು ಇಲ್ಲಿ FIR ಆದ್ರೆ ಏನಾಗುತ್ತೆ, ಆಗದೆ ಇದ್ರೆ ಏನಾಗುತ್ತೆ. ಸದನ ಇದನ್ನ ನ್ಯಾಯಾಲಯದ ವ್ಯಾಪ್ತಿಗೆ ಕರೆದುಕೊಂಡು ಹೋಗಬೇಕಾ, ಆರೋಪಿ ಅಂದ್ರೆ A1 ಯಾರಾಗ್ತಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಬೇಕಾಗುತ್ತೆ. ಆ ದೃಷ್ಟಿಯಿಂದ ಸದನ ಡಿಸೈಡ್ ಮಾಡಿದ್ರೆ ಕೋರ್ಟ್ ಮಧ್ಯ ಪ್ರವೇಶವನ್ನು ಮಾಡಲಿ, ಇಲ್ಲಿ ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಿದ್ರೆ ಡಿಸೈಡ್ ಮಾಡಿಬಿಟ್ರೆ SITಗೆ ಸರ್ಕಾರ ಹೇಳಬಹುದು, ನೋಡ್ರಪ್ಪ ನೀವು FIR ದಾಖಲು ಮಾಡಿ ಆ ಮೂಲಕವಾಗಿ ತನಿಖೆಯನ್ನು ಶುರು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಒಂದು ವೇಳೆ ತಪ್ಪು ಮಾಡಿರೋದು ಸಾಬೀತಾಗಿಬಿಟ್ರೆ ಕೋರ್ಟ್ ಶಿಕ್ಷೆ ಕೊಡುತ್ತೆ. FIR ಮಾಡಲ್ಲ ಅಂತ ಹೇಳಿದ್ರೆ ಸದನ ಡಿಸೈಡ್ ಮಾಡಬಹುದಾಗತ್ತೆ, ಶಿಕ್ಷೆ ಕೊಡತ್ತೋ ಕೊಡಲ್ವೋ ಸದನಕ್ಕೆ ಬಿಡುತ್ತೆ.